ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಭಾ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿರುವ ಅನಿಲ್ ಕರಿಯವರ ಮನೆಗೆ ನಾನು ಬಂದಿದ್ದೀನಿ. ಇವತ್ತು ಒಂದು ಹೊಸ ಮನೆಯ ಹೋಮ್ ಟೂರನ್ನು ಮಾಡಿಸ್ತಾ ಇದ್ದೀನಿ. ಬನ್ನಿ, ಒಳಗೆ ಬನ್ನಿ. ಇದು ನಮ್ಮ ಸ್ವಂತ ಮನೆ. ಎಷ್ಟು ವರ್ಷ ಆಯ್ತು ಸರ್ ಈ ಈಗ ಮನೆ ಕಟ್ಟಿ 15 ವರ್ಷ ಆಯ್ತು. ಹೌದಾ? 2011ರಲ್ಲಿ ಕಂಪ್ಲೀಟ್ ಆಯ್ತು. ಹಾ. ಆಲ್ಮೋಸ್ಟ್ 15 ವರ್ಷ. ಇಲ್ಲಿಂದ ನಂದು ಕನ್ಸಲ್ಟೆನ್ಸಿ ಇದಾಗಿದ್ದಕ್ಕೆ ಬೇರೆ ಬೇರೆ ಜನ ಎಲ್ಲ ಬರ್ತಾರೆ. ಹಾಗಾಗಿ ಮೇಲಿನ ಆಫೀಸಿಗೆ ಪ್ರೈವೇಸಿ ಇದನ್ನ ಒಳಗಡೆ ಡಿಸ್ಟರ್ಬ್ ಆಗದೆ ಇದ್ದಂಗೆ ಇಲ್ಲಿ ಸ್ಪೈರಲ್ ಸ್ಟೇರ್ ಇದನ್ನು ಮಾಡಿದ್ದು. ಈ ಸ್ಪೈರಲ್ ಸ್ಟೇರಿನ ಉದ್ದೇಶ ಅಂತಂದರೆ ನನಗೆ ಜಾಗ ಕನ್ಸ್ಟೆಂಟ್. ಈಗ ಇಲ್ಲಿ ಎದುರುಗಡೆ ಒಂದು ದೊಡ್ಡದು ಹಾಕ್ಬಿಟ್ರೆ ಮನೆ ಮುಚ್ಚಬಹುದು, ಅಂದರೆ ವಿತೌಟ್ ಡಿಸ್ಟರ್ಬಿಂಗ್ ದ ಎಲಿವೇಶನ್ ಆಫ್ ದ ಬಿಲ್ಡಿಂಗ್. ಅಲ್ಲಿ ಯಾವಾಗ ಯೂಸ್ ಮಾಡಬೇಕು ಹೇಳೋದು. ಅಂದರೆ ಇದರಲ್ಲಿ ಸ್ಪೈರಲ್ದು ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ದಿಸ್ ಕೆನಾಟ್ ಬಿ ಅ ಮೇನ್ ಸ್ಟೇರ್. ಯಾಕಂದ್ರೆ ಲಗೇಜ್ ಎಲ್ಲ ತೊಗೊಂಡು ಹೋಗ್ಬೇಕಿದ್ರೆ ಎಲ್ಲ ಕಷ್ಟ ಆಗುತ್ತೆ. ಹೊರಗಿನವರು ಈ ಲೇಬರ್ಸು ಅವರೆಲ್ಲ ಬರೋದಕ್ಕೆ ನಂಗೆ ಒಳಗಡೆಯಿಂದ ಇದಾಗೋದಿಲ್ಲ ಅಂತೇಳಿ ಇದಕ್ಕೆ ಸಪ್ರೇಟ್ ಆಗಿ. ಬನ್ನಿ ಒಳಗೆ. ಇದು ಡೋರ್ ಕೂಡ ಇದು ಓಪನ್ ಮಾಡಿದ್ರೆ ಫುಲ್ ವೈಡ್ ಎಂಟ್ರೀಸ್ ಇದೆ. ಇಷ್ಟು ದೊಡ್ಡ ಡೋರ್. ಇದು ಮೆಶ್ ಓಪನ್ ಮಾಡಿ ಫುಲ್ ನಮ್ಗೆ ಲಗೆ ಏನಾದ್ರು ಸಾಮಾನು ತರಬೇಕಿದ್ರೆ ಅಥವಾ ಯಾವ್ದು ಫಂಕ್ಷನ್ ಹಿಂಗಿದ್ದಾಗ ಮೂಮೆಂಟಿಗೆ ಅದು ಸೊಳ್ಳೆ ಇದು ಇದಕ್ಕೆ ಡಬಲ್ ಡೋರು ಸೇಫ್ಟಿಗೂ ಆಗ್ತು. ಹಾಂ, ಇಲ್ಲಿ ಬಂದಿದ್ದೆ ನಮ್ಮದು ಹಾಲ್ ಬರುತ್ತೆ. ಇಲ್ಲಿ ಹಿಂದ್ಗಡೆ ನಮ್ಮದು ಇನ್ಫ್ಯಾಕ್ಟ್ ಇದು ಓಪನ್ ಇದಿತ್ತು. ಈಗ ಇದೆಲ್ಲ ಇಡೋದಕ್ಕೆ ಹಾಲ್, ಡ್ರಾಯಿಂಗ್ ಹಾಲ್, ಅಂದರೆ ಒಂಥರ ಕಮ್ಯುನಿಕೇಶನ್ ಸೆಂಟರ್ ಇದ್ದಂಗೆ. ಫ್ಲೋರಿಂಗ್ ಸೇಮ್ ವಿಟ್ರಿಫೈಡ್ ಫ್ಲೋರಿಂಗು. ಇವಾಗೆಲ್ಲ ತುಂಬಾ ಬೇರೆ ಬೇರೆ ತರಹದ ಬಂದಿದೆ, ಬಹಳಷ್ಟು ಬಂದಿದೆ. ನಿಮಗೆ ಟೈಲ್ ಫ್ಲೋರಿಂಗ್ ಅಲ್ಲಿ ರೈಟ್ ಫ್ರಮ್ 40 ರೂಪೀಸಿಂದ ಹಿಡ್ಕೊಂಡು 4000 ರೂಪೀಸ್ ಸ್ಕ್ವೇರ್ ಫುಟ್ ವರ್ಗು ಫ್ಲೋರಿಂಗ್ ಇದೆ. ಸೊ ಅಗೇನ್ ನಮ್ಮ ರಿಕ್ವೈರ್ಮೆಂಟ್ ಏನು, ನಮ್ಮ ಬಜೆಟ್ ಏನು, ಮನೆಯನ್ನು ಮೂಲವಾಗಿ ಕಟ್ಟೋದು ಯಾರೇ ಕಟ್ಟಿ. ಈಗ ನಾನು ಆಲ್ವೇಸ್ ಬಿ ಬಿಲ್ಡ್ ಹೌಸಸ್, ಬಟ್ ಮನೇಲಿ ಇರೋರು ದೇ ಮೇಕ್ ಇಟ್ ಅ ಹೋಮ್ ಅಂತ ಹೇಳಿ. ಹೌಸ್ ಮತ್ತು ಹೋಮ್ಗಿರೋ ಡಿಫ್ರೆನ್ಸ್ ಅದು. ಮನೆಯನ್ನು ಮನೆ ಮಾಡೋರು, ಮನೇಲಿ ಇರೋರು ಅವ್ರು ಎಷ್ಟು ನೀಟಾಗಿ ಇಟ್ಕೋತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಅದಕ್ಕೆ ನೆಮ್ಮದಿಯಾಗಿರಬೇಕು ಅಂದರೆ ಒಂದು ನಿಮ್ಮ ಲೈಫ್ ಸ್ಟೈಲ್ ಆದ ತಕ್ಕಂಗೆ ಮನೆ ಇರಬೇಕು. ಎರಡನೇದು ಮಾಡರ್ನ್ ಇದನ್ನು ಇರಬೇಕು. ಮೂರನೇದು ನೆಮ್ಮದಿಯಾಗಿರುವಂಥ ಒಂದು ವಾಸಸ್ಥಾನ ಆಗಿರಬೇಕು. ನೆಮ್ಮದಿಯಾಗಿರಬೇಕು ಅಂದರೆ ಬರ್ಡನ್ ಇರಬಾರ್ದು. ಕನ್ಸ್ಟ್ರಕ್ಷನ್ ಮಾಡಿದ್ದು 2010ನಲ್ಲಿ ಸ್ಟಾರ್ಟ್ ಮಾಡಿದ್ದೆ. 2011ನಲ್ಲಿ ನಾನು ಎಲ್ಲರ ಥರನೂ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು 1 ಇಯರ್ಗಿಂತ ಜಾಸ್ತಿ ನಾನು ಟೈಮ್ ತೊಗೊಳ್ಳೋದಿಲ್ಲ. ಟೈಮ್ ಬೌಂಡ್ ಪ್ರಾಜೆಕ್ಟ್ಸ್ ಮಾಡೋದ್ರಲ್ಲಿ ನಮಗೆ ಇಂಟ್ರೆಸ್ಟ್ ಜಾಸ್ತಿ. ಹಾಗೆಯೇ ಇದನ್ನು ಕೂಡ ವಿದಿನ್ 10 ಮಂತ್ಸ್ ಕಂಪ್ಲೀಟ್ ಮಾಡಿದ್ದೆ. ಬಿಲ್ಡಿಂಗ್ ಮಾಡಬೇಕಿದ್ರೆ ಒಂದು ಡೆಫಿನೆಟ್ಲಿ ಒಂದು ಇಷ್ಟೇ ಬಜೆಟ್ ಅಂತ ಹಾಕ್ಕೊಂಡು, ನನ್ನ ಬಜೆಟ್ ಇದ್ದಿದ್ದೆ 18 ಲ್ಯಾಕ್ಸು. 18 ಲ್ಯಾಕ್ಸಲ್ಲೇ ಹೌಸ್ ವಾರ್ಮಿಂಗ್ ಸೆರೆಮನಿ ಕೂಡ ಮುಗಿಸಿ ಎಂಟರ್ ಆಗಿದ್ದೀನಿ. ಕಾಸ್ಟ್ ವೈಸ್ ನೋಡೋದಾದರೆ ನಾನು ಇಲ್ಲಿ ಅವಾಗ ನಮಗೆ ಇಲ್ಲಿ UPVC ಅಥವಾ ಮತ್ತೊಂದು ಮಟೀರಿಯಲ್ ಇರಲಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿದ್ದೆ ವುಡ್ ಕಡಿಮೆ ಯೂಸ್ ಮಾಡ್ತೇನೆ. ಬಟ್ ಇಲ್ಲಿ ಅನ್ಫಾರ್ಚುನೇಟ್ಲಿ ನನಗೆ ವುಡ್ ಯೂಸ್ ಮಾಡಲೇಬೇಕಾಗಿತ್ತು, ಮಾಡಿದ್ದೀನಿ. ಬಟ್ ಯಾವುದನ್ನು ಎಕ್ಸ್ಪೆನ್ಸಿವ್ ವುಡ್ ಯೂಸ್ ಮಾಡಿಲ್ಲ. ವುಡ್ ಟೀಕ್ ಹಾಕಿದ್ರು ಅಷ್ಟೇ, ಇದು ಹಲಸು ಹಾಕಿದ್ರು ಒಂದೇ, ಯಾವುದೇ ಹಾಕಿದ್ರು ಪರ್ಪಸ್ ಸರ್ವ್ಸ್ ಸೇಮ್. ಹಾಗಾಗಿ ಎಲ್ಲ ಕಡೆನೂ ನಾನು ಹಲಸನ್ನು ಯೂಸ್ ಮಾಡಿದ್ದೆ, ಹಲಸು ಮತ್ತು ಜಂಗಲ್ ವುಡ್. ಹಾಗಾಗಿ ನನಗೆ ಎಕನಾಮಿಕಲಿ ಮಾಡಲಿಕ್ಕಾಯ್ತು ಕಂಪ್ಲೀಟ್ ಬಿಲ್ಡಿಂಗು. ಇದು ಟೋಟಲ್ ಕಾಸ್ಟ್ 2011ನಲ್ಲಿ ನಾನು ಟೋಟಲ್ ಹೇಳ್ದಂಗೆ 18 ಲ್ಯಾಕ್ಸಲ್ಲಿ ಕಂಪ್ಲೀಟ್ ಮಾಡಿದೆ. 1600 ಸ್ಕ್ವೇರ್ ಫೀಟ್, ವಿಚ್ ಇಸ್ ವೆರಿ ಎಕನಾಮಿಕಲ್. 1600. ಈಗ ನಾನೇ ಪ್ರೊಫೆಷ್ನಲ್ ಆಗಿದ್ದಕ್ಕೆ ನನ್ನ ಸೂಪರ್ವೈಸನ್ ಚಾರ್ಜಸ್ 10% ಆ್ಯಡ್ ಮಾಡಿದರೂ ಕೂಡ ಅನದರ್ 2 ಲ್ಯಾಕ್ಸ್, 18 ಲ್ಯಾಕ್ಸಲ್ಲಿ 20 ಲ್ಯಾಕ್ಸಲ್ಲಿ ಕಂಪ್ಲೀಟ್ ಆಗುವಂಥ ಪ್ರಾಜೆಕ್ಟ್. ಹಾಗಾಗಿ ಎಕಾನಮಿ ಫಸ್ಟಿಗೆ ಲೆಕ್ಕ ಹಾಕ್ಕೊಂಡು ಮಾಡಿದರೆ ಯಾವುದೇ ಪ್ರಾಜೆಕ್ಟ್ ಕೂಡ ಬರ್ಡನ್ ಆಗೋದಿಲ್ಲ. ಕಡಿಮೆ ಬಜೆಟ್ ಅಲ್ಲಿ ಆಗಬೇಕು ಅನ್ನೋದೇ ಇರುತ್ತೆ ಅದೇ ಹಾಗೆ. ಬಟ್ ಅದಕ್ಕಾಗಿ ನಾನು ಹೇಳ್ದಂಗೆ ಎಕ್ಸ್ಪೀರಿಯನ್ಸ್ ಇವ್ರ ಜೊತೆ ಕೂತ್ಕೊಂಡು ನಿಮ್ಮ ರಿಕ್ವೈರ್ಮೆಂಟ್ ಏನು, ನಿಮ್ದು ಇದೇನು, ಬರೀ ಫ್ಯಾನ್ಸಿನೋ ಅಥವಾ ಯಾರಿಗೋ ಚೆಂದ ಕಾಣೋ ಸಲುವಾಗಿ ನೀವು ಬಿಲ್ಡಿಂಗ್ ಕಟ್ಟಬೇಡಿ. ನಿಮ್ಮ ಸಮಾಧಾನಕ್ಕೆ ನೀವು ಇರೋ ಸ್ಟೈಲಿಗೆ ಬಿಲ್ಡಿಂಗ್ ಮಾಡಿ ಅಂಥೇಳಿ ನನ್ನ ಒಂದು ಸಿನ್ಸಿಯರ್ ಅಡ್ವೈಸ್. ಒಟ್ಟಿಗೆ ಸೇರೋದೇ ರಾತ್ರಿ 8 ಗಂಟೆ ನಂತರ ಆಗಿತ್ತು.
ಅವಾಗ 8 ಗಂಟೆ ನಂತರ ಒಟ್ಟಿಗೆ ಬಂದಮೇಲೆ ಅವರು ಆ ಕಡೆಗೆ ಇವ್ರಿಗೆ ನಾವು ಈ ಕಡೆಗೆ ಅನ್ನೋದಕ್ಕಿಂತ ಕಮ್ಯುನಿಕೇಷನ್ ಈಸಿ ಆಗ್ತದೆ. ಹೌದು. ಮೇನ್ ಕಾನ್ಸೆಪ್ಟ್ ಅದು ಕಮ್ಯುನಿಕೇಷನ್. ಇದು ನಂತರ ಇವೆಲ್ಲ ಇರೋದಕ್ಕೆ ಇದು ಹೈಟ್ ಇದ್ದದಕ್ಕೆ ಒಂದು ಪಾರ್ಟಿಷನ್ ಮಾಡಿ ಅದೇ ಒಂದು ಶೋಕೇಸ್ ಆಯ್ತು ಅಲ್ಲಿ. ಅದೇ ಸ್ಪೇಸ್ ಎಕ್ಸ್ಟ್ರಾ ಸ್ಪೇಸ್ ತಗೊಳ್ದೇನೆ ಅದ್ರಲ್ಲಿ. ಒಟ್ಟು ಎಷ್ಟು ಸ್ಕ್ವೇರ್ ಫೀಟ್? ಇದು ಮೇಲೆ ಕೆಳಗೆ ಗ್ರೌಂಡ್ ಫ್ಲೋರು 850 ಸ್ಕ್ವೇರ್ ಫೀಟ್, ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ಅನದರ್ 600. ಅಂದರೆ ಅದರಲ್ಲಿ ನಂದು ಆಫೀಸು ಬಂತು ಪ್ಲಸ್ ಗ್ಯಾರೇಜು ಬಂತು ಅಲ್ಲಿ ಕೆಳಗಡೆ. ಮತ್ತು ಇಲ್ಲಿ ಬರ್ತಾ ಇದ್ದಂಗೆ ಕಿಚನ್. ಇದು ಕಂಪ್ಲೀಟ್ ಬೈಸನ್ ಬೋರ್ಡ್ ಪಾರ್ಟಿಷನ್, ಇಲ್ಲಿ ಯಾವುದೂ ವಾಲ್ ಇಲ್ಲ ಇದಕ್ಕೆ. ಎಷ್ಟೊತ್ತಿಗೆ ಬೇಕಾದ್ರೆ ಇದನ್ನು ತೆಗೆದ್ರೆ ಇದು ಫುಲ್ ಓಪನ್ ಆಗ್ಬಿಡುತ್ತೆ. ಹಾಂ, ಇದು ನಮ್ಮದು ಡೈನಿಂಗ್ ಟೇಬಲ್ಲು. ಡೈನಿಂಗ್ ಟೇಬಲ್ ಅಂದರೆ ಇಲ್ಲಿ ಈಸಿಯಾಗಿ ನಮಗೆ ಮತ್ತೆ 4 ಜನ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಈಗೆಲ್ಲ ಅದೇ ತರ ಇದು ಮಾಡ್ತಾ ಒಂದು ಸಪ್ರೇಟ್ ಡೈನಿಂಗ್ ಟೇಬಲ್ ಇಡ್ತೀವಿ. ಡೈನಿಂಗ್ ಟೇಬಲ್ ಇಟ್ಟು ಕೂಡಲೇ ಅದ್ರ ಮೇಲೆ ಎಲ್ಲ ಸವೈದು ಸುರಿಯೋದು. ಹೌದು. ಊಟ ಮಾಡ್ಬೇಕಾದ್ರೆ ಕ್ಲೀನ್ ಮಾಡ್ಕೊಂಡೇ ಊಟ ಮಾಡೋದು. ಇದಾದ್ರೆ ಹಂಗೆ ಇರೋದಿಲ್ಲ, ಜಾಗ ಕಡಿಮೆ ಸಾಕಾಗ್ತದೆ. ಇದಷ್ಟು ಕಂಪ್ಲೀಟ್ ಪಾರ್ಟಿಷನ್ ಇದೆ ಅಂತ ಪ್ರತಿಯೊಂದು ಇಂಚ್ ಬೈ ಇಂಚು ಸಹಿತ ಸ್ಪೇಸ್ ಯೂಸ್ ಮಾಡಿದೆ. ಟೋಟಲಿ ಮೇಲೆ ಸಾಕಷ್ಟು ಸ್ಟೋರೇಜ್ ಇದೆ ಒಳಗಡೆ. ಒಳಗಡೆ ಅಲ್ಲೂ ಬಂತು, ಈ ಕಡೆನೂ ಬಂತು, ಟೋಟಲಿ ಎಲ್ಲ ಇಟ್ಕೊಂಬಲೆ. ಮತ್ತೆ ಇನ್ನೊಂತಂದ್ರೆ ಈ ದೇವ್ರ ಮನೆನೂ ಅಷ್ಟೇ ನಮ್ಗೆ ಸಾಕು ಅಂತ. ಕಡಿಮೆ ಜಾಗದಲ್ಲಿ ತುಂಬಾ ನೀಟಾಗಿ ಕೆಲಸ. ಮತ್ತೆ ಯಾವ ವಸ್ತುನ ಬೇರೆ ಕಡೆ ಇಡ್ಲಿಕ್ಕೆ ಬಿಡಲೇ ಗೊತ್ತಿಲ್ಲ ಎಲ್ಲೂ ಸಹಿತ. ಈ ಫ್ರಿಜ್ ತಗೊಂಡಾಗ ಅಲ್ಲಿ ಇರ್ತಾಳೆ, ಅದು ಸೆಟ್ ಆಗ್ತದೆ, ಅದು ಅಲ್ಲೇ ಇರೋದೆ. ನಿಜ. ಪ್ರತಿಯೊಂದು ಅದರದ್ದೇ ಆದ ಡೆಸಿಗ್ನೇಟೆಡ್ ಸ್ಪೇಸ್, ಅದು ಅಲ್ಲೇ ಇರೋವು. ಇದು ಡ್ರಾ ಸೇಮ್ ಪರೋಸಲ್ ಬೆಳಗ್ಗೆ ನೋಡಿದ್ವು ಅದೇ ಥರ. ಇದು ಟೋಟಲ್ ಈಸಿಯಾಗಿ ಮಾಡ್ಯುಲರ್ ಕಿಚನ್ ಅಂತ ಹೇಳ್ತೇವೆ ಅದಕ್ಕೆ. ಕೆಳಗು ಇದು ಗ್ರೈಂಡರ್, ಇದು ಅದೆಲ್ಲ ಇಟ್ಕೊಂಬಲ್ಲ. ಇದು ಬಂದು ಯುಟಿಲಿಟಿ, ಒಂದು ಜನರಲ್ ಬಾತ್ರೂಮ್. ಇಲ್ಲಿ ಬಂದು ನೆಕ್ಸ್ಟು ಇಲ್ಲಿ ಕಂಪ್ಲೀಟ್ ಒಂದು ಪ್ಲಾಟ್ಫಾರ್ಮ್, ವಾಷಿಂಗ್ ಮಿಷಿನ್. ಅಂದರೆ ಕೈಯಿಂದ ತೊಳೆಯೋ ಬಟ್ಟೆಗೆ ಇದಕ್ಕೆಲ್ಲ ಜಾಗ ಬೇಕು. ಹೌದು, ಬೇಕೇ ಬೇಕು. ಬರೀ ವಾಷಿಂಗ್ ಮಿಷನ್ ಎಲ್ಲ ಬಟ್ಟೆಗೂ ಯೂಸ್ ಆಗ್ತಿಲ್ಲ. ಅದೇ ಸ್ಮಾಲ್ ಬೆಡ್ರೂಮ್ ವಿತ್ ವಾರ್ಡ್ರೋಬ್ಸ್ ಇದೆಲ್ಲ. ಅಟ್ಯಾಚ್ ಟಾಯ್ಲೆಟ್. ಇಲ್ಲಿ ಬಂದಿದ್ದೆ. ತುಂಬಾ ಸ್ಪೇಷಿಯಸ್ ಆಗಿದ್ದಂಗೆ ಕಾಣುತ್ತೆ. ಕಾಂಪ್ಯಾಕ್ಟ್, ಇದು ಕಾಂಪ್ಯಾಕ್ಟ್ ಅಲ್ಲಿ ಅದು ಸೆಟ್ ಮಾಡಿದಾಗ ಅದು ಸ್ಪೇಷಿಯಸ್. ಇಲ್ಲಿ ಮಧ್ಯ ಬೇಸಿನ್. ಹೌದು. ಇಲ್ಲಿ ಸ್ನಾನ. ಇದು 2 ವಾರ್ಡ್ರೋಬಿಗೆ ಬಂತು ಆ ಕಡೆಗೆ, ಕನ್ಸಿಲ್ಡ್ ವಾರ್ಡ್ರೋಬ್. ಇದು ಒಂದು ಇದು ವಾರ್ಡ್ರೋಬ್, ಅದು ಮತ್ತೆ ಮೇಲೆ ಸ್ಪೇಸ್ ಕಂಪ್ಲೀಟ್ ಇದಕ್ಕೆ ಸ್ಟೋರೇಜ್. ನಾವು ಅಷ್ಟೆಲ್ಲ ಸ್ಪೇಸ್ ಸ್ಟೋರೇಜಲ್ಲಿ ಮಾಡಿದ್ದಕ್ಕೆ ನಮ್ಗೆ ಯಾವುದು ಸಾಮಾನು ಕೆಳಗಡೆ ಇಡಿಸ್ತೇಳ ಅಂದ್ರೆ ವೇಸ್ಟ್ ಸ್ಪೇಸ್ ಅಲ್ಲೂ ಇದು ಸ್ಟೇರ್ ಕೇಸ್ ಕೆಳಗೆ ಒಂದು UPS ಮತ್ತೊಂದು ಎಲ್ಲದೂ ಇಲ್ಲಿ ಬಂದ್ಬಿಡುತ್ತೆ. ಪೇಪರ್ ಇಲ್ಲೈದ್ರೆ ಇದಿಷ್ಟು ಇಡೋದಕ್ಕೆ ಒಂದು ರೂಮ್ ಬೇಕು. ಹೌದು. ಸೊ ರೂಮ್ ಇದಿಲ್ಲ.
ಇದು ಬಂದು ಈಗ ಹೊರಗಡೆಯಿಂದ ನೋಡಿದ್ರೆ ಹೌದು, ಅದು ಆ ಕಡೆಯಿಂದ ಎಂಟ್ರಿ ಬಂತು, ಇದು ಒಳಗಿಂದ ಎಂಟ್ರಿ ಆಫೀಸ್ ಆಫೀಸ್. ಇವೆಲ್ಲ ಸುಮಾರಷ್ಟು ಅವಾರ್ಡ್ಸ್ ಏನು ನೋಡ್ತಿದ್ರಿ, ಇವು ಒಂದು ನಮ್ಮ ಇಂಜಿನಿಯರಿಂಗ್ ಸರ್ವಿಸಸ್ ಇದಕ್ಕೆ ACC ಸಿಮೆಂಟ್ನವ್ರು ಕೊಟ್ಟಿದ್ದು, ಆಮೇಲೆ ಯೋಗ ಫೆಡರೇಷನ್ದು ಸೀನಿಯರ್ ಚೇಂಬರ್ ಇದ್ರದ್ದು ಬೆಸ್ಟ್ ಪ್ರೆಸಿಡೆಂಟ್ ಅವಾರ್ಡು, ಅದೆಲ್ಲ ಸುಮಾರಷ್ಟು ಅವಾರ್ಡ್ಗಳು ತನ್ನರೇ ಹುಡುಕೊಂಡು ಬಂದಿದ್ದಾವೆ ಅವು. ಇದು ನಂದು ಮೇನ್ ಪ್ರೊಫೆಷನಲ್ ಎಸ್ಟಾಬ್ಲಿಷ್ಮೆಂಟ್ ಇದು. ಅಂದರೆ ವಿತೌಟ್ ಡಿಸ್ಟರ್ಬಿಂಗ್, ಒಳಗಡೆ ಎಷ್ಟೇ ಜನ ಇರಲಿ ಏನೇ ಇರಲಿ ಹೊರಗಿಂದ ಬಂದವ್ರಿಗೆ ಸಪ್ರೇಟ್ ಆಗಿ ಕೆಲಸದ ಬಗ್ಗೆ ಮಾತಾಡಲ್ಲ. ಹಾಂ, ಇದು ಟೋಟಲ್ ಸೈಟ್ ಎಷ್ಟು? ಟೋಟಲ್ 40/50 ಸೈಟು, 2000 ಸ್ಕ್ವೇರ್ ಫುಟ್ ಸೈಟು. ಓಕೆ. ಬಿಲ್ಡಿಂಗ್ ಇದ್ದಿದ್ದು ಗ್ರೌಂಡಲ್ಲಿ 850 ಆರ್ಡ್, ಮೇಲ್ಗಡೆ ಒಂದು 600. ಅಂದರೆ ಇದು ಎಲ್ಲ ಸೇರಿ ಗ್ಯಾರೇಜ್ ಎಲ್ಲ ಬಂತು. ಅದೇ ಹೊರಗಡೆ ಸುಮಾರು ಜಾಗನೂ ಜಾಗ ಬಿಟ್ಟಿದ್ದಾರೆ. ಬಿಟ್ಟಿದೆ, ಅಷ್ಟು ಬೇಕೇ ಬೇಕು. ಹಾಂ, ಬಾವಿ ಆ ಸೈಡ್ 6 ಫೀಟ್ ಜಾಗ, ಈ ಸೈಡ್ ಆಲ್ಮೋಸ್ಟ್ 10 ಫೀಟ್. ಅಂದರೆ ಸ್ಪೇಷಿಯಸ್ ಆಗಿ ಜಾಗ ಬಿಟ್ಕೊಂಡೆ. ಈ ಕೆಲವ್ರು ಏನು ಮಾಡ್ತಾರೆ ಅಂದರೆ ಇದ್ದಷ್ಟು ಸೈಟಲ್ಲೂ ಮನೆ ಕಟ್ಕೊಂಡು ಒಂದು ಹೂವಿನ ಗಿಡನೂ ಇಲ್ಲದೆ ಇದು. ಹೌದು, ಇಲ್ಲಿ ಬಂದಿದೆ ಫಸ್ಟ್ ಫ್ಲೋರ್ ಕನೆಕ್ಟ್ ಆಗ್ತೀವಿ ನಾವು ಇದರಿಂದ. ಬೇರೆ ಎಂಟ್ರಿಂದ ಫಸ್ಟ್ ಫ್ಲೋರ್. ಈಗ ಇದು ನಾನು ಅವಾಗ ಮಾತಾಡ್ತಾ ಇದ್ದಂಗೆ ಡೋಮ್ ಸ್ಪೆಷಲೈಸೇಷನ್ ಅಂತ ಹೇಳಿದ್ನಲ್ಲ, ಇದು ಕಂಪ್ಲೀಟ್ ಓನ್ಲಿ ಆಫ್ ಬ್ರಿಕ್ಸ್. ಅದರಲ್ಲಿ ಯಾವುದೇ RCC ಆಗಲಿ ಸ್ಟೀಲ್ ಸಿಮೆಂಟ್ ಯಾವುದೂ ಇಲ್ಲ, ಬರೀ ಬ್ರಿಕ್ಸಿನ ಮಾತ್ರ. ಇದಕ್ಕೆ ಡೋಮ್ ಅಂತಾನೆ ಕರೆಯೋದು. ಡೋಮ್ ಅಂತಾನೆ ಕರೆಯೋದು. ಇದರ ಸ್ಪೆಷಾಲಿಟಿ ಅಂದರೆ ಈಗ ನೀವೆಲ್ಲೂ ನೋಡ್ಬೋದು, ಎಲ್ಲೂ ಫ್ಯಾನ್ ಇಲ್ಲ ಈ ಹಾಲ್ಗೆ. ಹೌದು. ಟೆಂಪ್ರೇಚರ್ ಸಾಧಾರಣ ಹೊರಗಿನಕ್ಕಿಂತ ಇಲ್ಲಿ ಒಂದು 2 to 3 ಡಿಗ್ರಿ ಟೆಂಪ್ರೇಚರ್ ವೇರಿಯೇಷನ್. ಹಂಗಾಗಿ ಎಲ್ಲೂ ಫ್ಯಾನ್ ಹಾಕೋ ಅವಶ್ಯಕತೆ ಬಂದಿಲ್ಲ ನಮಗೆ. ಅಂದರೆ ಕೂಲ್ ಮಾಡ್ತಾ. ಫುಲ್ ಬ್ರಿಕ್ಸ್ ಡೋಮ್. ಮನೇಲಿ ಏನೋ ಫಂಕ್ಷನ್ ಅಥವಾ ಇದು ಬಂದರೆ ಸ್ಪೇಷಿಯಸ್ ಒಂದು ಜಾಗ. ಹೌದು, ಗೆಸ್ಟ್ ಬಂದಾಗಲ್ಲ, ಗೆಸ್ಟ್ ಬಂದರು ಅಥವಾ ಯಾವಾಗಾದ್ರು ನಮ್ಮ ಮೀಟಿಂಗ್ಸ್ ಆಗ್ತವೆ, ಅದಕ್ಕೆ ಇದು ಒಂದು ಬಾಲ್ಕನಿ, ಇದಕ್ಕೆ ಮುಂದೆ ಟೆರೆಸ್ ಇದಕ್ಕೆ. ಆದರೆ ನಮಗೆ ಇರೋರು 2 ಜನ ಇದಾಗಿದ್ದಕ್ಕೆ ಇದು ಮೋರ್ ದೆನ್ ಸಫಿಷಿಯಂಟ್. ಇದು ಇನ್ಫ್ಯಾಕ್ಟ್ ಮೊದಲು ಇದು ಇದ್ದಿದ್ದು ಇದನ್ನು ಚಂದ ಮಾಡಿ ಚೇರ್ ಹಾಕೊಂಡು ಕೂತ್ಕೋಬೇಕು ಅಂತ, ಆ ಚೇರ್ ಹಾಕೊಂಡು ಕೂತ್ಕೊಳ್ಳೋ ಅಷ್ಟು ಪುರ್ಸತ್ತು ಆಗಿಲ್ಲ. ಹಾಗಾಗಿ ಹಿಂಗಾಗಿ ಇವರು ಇದನ್ನು ಗಾರ್ಡನ್ ಮಾಡ್ತಾರೆ ಮೇಲೆ. ಆ ಡೋಮ್ದು ಇದು ಟೆರೆಸ್. ಅದು ಇಲ್ಲಿ ಮುಂದೆ ಬಂದ ಮೇಲೆ ಮಾಸ್ಟರ್ ಬೆಡ್ರೂಮ್ ಇತ್ತು. ಕೆಳಗೊಂದು ಬೆಡ್ರೂಮ್, ಇದು ಒಂದು ಬೆಡ್ರೂಮ್, 2 ಬೆಡ್ರೂಮ್ಸು ವಿತ್ ಫುಲ್ ನಮಗೇನು ಬೇಕೋ ವ್ಯವಸ್ಥೆ. ಇದು ಕಂಪ್ಲೀಟ್ ಸ್ಟೋರೇಜ್, ವಾರ್ಡ್ರೋಬು. ಇಲ್ಲಿ ಬಂದಾಗ ಕೆಳಗಡೆ ಏನು ಟಾಯ್ಲೆಟ್ ನೋಡಿದ್ವಲ್ಲ, ವಾಶ್ರೂಮ್, ಇಲ್ಲಿ ವಾಶ್ರೂಮ್ ಇದು ಬರೋದು. ಅಗೇನ್ ಸೇಮ್. ಸಪರೇಟ್ ಆಗಿ ಇದ್ರದ್ದು ಬ್ಯೂಟಿ ಅಂದ್ರೆ ನಾನು ಈಗ ಶೀಟ್ ಹಾಕಿದ ಮೇಲೆ ಇದಾಯ್ತು. ಇಲ್ಲದೆ ಇದ್ರೆ ಮೂನ್ ಲೈಟ್ ಅಷ್ಟುನು ಕಂಪ್ಲೀಟ್ ಭಾರಿ ಚಂದ ಮೂನ್ ಲೈಟ್ ಬರ್ತಿತ್ತು ಇಲ್ಲಿ. ಆ ಗ್ಲಾಸ್ ಇದು ಇದಾವಲ್ಲ ಬ್ರಿಕ್ಸ್, ಗ್ಲಾಸ್ ಒಳಗಿಂದ ಬ್ಯೂಟಿಫುಲ್ ಮೂನ್ ಲೈಟ್. ಅಂದ್ರೆ ಲೈಟಿಂಗು ಮತ್ತೆ ಕೂಲ್ ವೆದರ್ ಎರಡು ಅದೇ ಮಲಗಿದ್ರೆ ಬಹಳ ಚಂದ ಇದು. ಹೌದು ಹೌದು, ಹುಣ್ಣಿಮೆ ದಿನ ಎಲ್ಲ ಚೆನ್ನಾಗಿ ಬಹಳ ಚಂದ ಮೂನ್ ಲೈಟ್ ಕಂಪ್ಲೀಟ್. ಲೈಟ್ ಅಂಡ್ ವೆಂಟಿಲೇಷನ್ ಕಡಿಮೆ ಆಗ್ಲಿಕ್ಕಿಲ್ಲ ಎಲ್ಲೂ. ವೆಂಟಿಲೇಷನ್ ಮತ್ತೆ ಬೆಳಕು ಎರಡು ತುಂಬಾ ಇಂಪಾರ್ಟೆಂಟ್ ಮನೆಗೆ. ಯೂಶುವಲಿ ನೈಟ್ ಲ್ಯಾಂಪ್ ಹಾಕೊಂಡು ಮಲಗ್ತದೆ, ನಮ್ಗೆ ಅವಶ್ಯಕತೆ ಇಲ್ಲ. ಇದು ನ್ಯಾಚುರಲ್ ಇದು, ಹೌದು ಬಹಳ ಚಂದ ಇದೆ. ಕಟ್ಟೋದಕ್ಕಿಂತ ಪೂರ್ವದಲ್ಲಿ ಎಕ್ಸ್ಪೀರಿಯನ್ಸ್ಡ್ ಇಂಜಿನಿಯರ್ಸ್ ಯಾರೇ ಆಗಿರಲಿ, ಎಕ್ಸ್ಪೀರಿಯನ್ಸ್ ಇಂಜಿನಿಯರ್ಸ್ ಅಥವಾ ಆರ್ಕಿಟೆಕ್ಟ್ಸ್ ಹತ್ರ ಕೂತ್ಕೊಂಡು ಸರಿಯಾಗಿ ಡಿಸ್ಕಸ್ ಮಾಡಿ ನಿಮ್ಮ ಬಜೆಟು, ನಿಮ್ಮ ರಿಕ್ವೈರ್ಮೆಂಟು, ನಿಮ್ಮ ಲೈಫ್ ಸ್ಟೈಲು ಅಷ್ಟನ್ನು ಅವ್ರಿಗೆ ಹೇಳಿ ಅದ್ರ ತಕ್ಕಂಗೆ ಪ್ಲ್ಯಾನ್ ಮಾಡಿಸಿ ಅದ್ರ ಮೇಲೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ, ಬಜೆಟ್ ಎಷ್ಟಿದೆ ಅನ್ನೋದನ್ನು ಸರಿಯಾಗಿ ಲೆಕ್ಕ ಹಾಕ್ಕೊಂಡು ಅದ್ರ ಪ್ರಕಾರ ಮಾಡಿ ಅಂಥೇಳಿ ಸಿನ್ಸಿಯರಾಗಿ ಎಲ್ಲರಿಗೂ ಅಡ್ವೈಸ್ ಮಾಡ್ತಾ ತಮಗೂ ಕೂಡ ಧನ್ಯವಾದನ ಅರ್ಪಿಸ್ತೇನೆ. ಥ್ಯಾಂಕ್ ಯು.